ಮಾಡಿದ್ರು. ಕ್ಲಿಯರ್ ಮಾಡಿದ್ರು. ಇದ್ರಾಗ ಯಾರ್ದು ಏನು ತೊಂದರೆ ಮಾಡಿದ್ದಾರೆ? ಇಲಾಖೆಗಂದು ನಿಮ್ಗೆ ಏನಾದರೂ ಯಾರಾದರೂ ಸಮಸ್ಯೆ ಮಾಡಿದಾರಾ? ಈಗ ನಾವು ಮತ್ತು ಸರ್ ನಿಮ್ಗೆ ಕೇಳಿದ್ವಿ, ನಿಮ್ಗೆ ಏನು ತೊಂದರೆ ಆಗಿದೆ ಏನಿಲ್ಲ ಕೇಳಿದ್ವಿ. ನಿಮ್ಗೆ ಅಲ್ಲಿ ಇರೋಕ್ಕೆ ಸಮಸ್ಯೆ ಆದ್ರೆ ನಾವು ನಿಮ್ಗೆ ಸಾಧಾರಣ ಬೆಳಗಾವಿ ಕರ್ಕೊಂಡು ಹೋಗಿ ಇರೋಕ್ಕೂ ನಿಮ್ಗೆ ಕೇಳಿದ್ದೀವಿ. ನಿಮ್ಗೆ ಇಷ್ಟ ಇದ್ರೆ ನೀವು ಬರ್ಬೋದು, ಬರೋಕ್ಕೆ ನಡೀರಿನ ಅಲ್ಲೇ ಇರ್ತೀಯಲ್ಲ. ನಿಮ್ಗೆ ಏನು ಸಮಸ್ಯೆ ಆದ್ರೂ ನೀವು ಬಂದಿಲ್ಲಿ ಸರ್ ಹತ್ರ ಹೇಳ್ಕೊಬೋದು, ಅಥವಾ ನಮ್ಮ ಇಲಾಖೆ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನು ಕಾಂಟ್ಯಾಕ್ಟ್ ಮಾಡಿ ಪ್ರತಿ ತಿಂಗಳು ನಿಮ್ಗೆ ಏನದಲ್ಲ ಪೌಷ್ಟಿಕಾಹಾರದೆಲ್ಲ ವಿತರಣೆ ಮಾಡಿ ನೀವು ಸರಿಯಾಗಿ ನೋಡೋದಿಲ್ಲ, ನಮ್ಮ ಟೀಚರ್ಗಳು ನೋಡ್ಕೊತಾರೋ. ನಾವು ಆಮೇಲೆ ಪೊಲೀಸ್ ಇಲಾಖೆಯವರೆಲ್ಲ ನಿಮ್ಮ ಹೆಲ್ಪ್ ರೆಡಿ. ಆ ರೀತಿ ನೀವು ಏನು ಎದೆಗಿಂದ ಹೋಗಬೇಡಿ. ಓಕೆ. ಈಗ ಅದಾಗ ವಿಡಿಯೋ ಮಾಡಿದ್ರಲ್ಲ, ಈಗ ನಮ್ಮ ಟಾರ್ಚರ್ ಆಗಿದೆ, ಸಮಸ್ಯೆ ಆಗಿದೆ, 1 ಗಂಟೆ ಒಳಗೆ ನಾವು ಇದು ಮಾಡ್ಕೊತೀವಿ ಅಂತ ಕೆಟ್ಟ ನಿರ್ಧಾರ ಮಾಡ್ಕೊಕ್ ಹೋಗ್ಬೇಡ್ರಿ. ನಿಮ್ಗೆ ಏನೋ ಸಮಸ್ಯೆ ಇತ್ತು ಸ್ಟೇಷನ್ ಬರೀ, ಇಲ್ಲ ಅವ್ರಿಗೆ ಫೋನ್ ಮಾಡ್ತೀವಿ, ಇಲ್ಲ 112 ಅಂತ ಒಂದು ನಂಬರ್ ಅದ, ನಾವು ಬರ್ತೀವಿ ಅಲ್ಲಿ. ನಮ್ಮ ಪೊಲೀಸರು ನಿಮ್ಗೆ ಬರೋಕ್ಕಾಗಲಿಲ್ಲ ಅಂದ್ರು ಈಗ ಅದು ವಿಡಿಯೋ ಮಾಡಿದ್ರಲ್ಲ, ಹಂಗೆ ಏನಾದ್ರು ತೊಂದರೆ ಅನಿಸಿದ್ರೆ ಈಗ ಕ್ಲಿಯರಾಗಿ ಹೇಳ್ಬೋದು. ನಿಮ್ಗೆ ಏನು ಅವರು ನಾವು ಇದ್ದೀವಿ, ಎದುರಂಥದ್ದು ಏನಿಲ್ಲ, ಏನು ತೊಂದರೆ ಇಲ್ಲಲ್ಲ. ಏನು ಈ ಕಾರಣ ಏನಿಲ್ಲ ವಿಡಿಯೋ ಮಾಡಲಿಕ್ಕೆ? ಅವ್ರು ನಿಮ್ಮ ಮೇಲೆ ಹಾಕ್ತಾರ ತಂದಿ ಮಾಡಿದ್ರೆ ನೀವು ತವ್ರ ಮನೆಯವ್ರ ಮೇಲೆ ಅವ್ರು ಹಾಕ್ತಾರಂತೇಳಿ ಕೇಸ್ ಹಾಕ್ತಾರಂತೇಳಿ, ಅದು ಆಡಿಯೋ ವಿಡಿಯೋ ಬಂದಾವ ಅಂತೇಳಿ. ಆಯ್ತು ಅದನ್ನು ನೋಡು, ವಿಚಾರ ಮಾಡೋದು ಏನು ಎದತ್ತಕ್ಕದಲ್ಲ. ಹಂಗೆ ನಿಮ್ಗೆ ಸಮಸ್ಯೆ ಆದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಂಥ ವಿಡಿಯೋ ಮಾಡೋದು ಅದು ಬಿಡೋದ್ರಿಂದ ಏನಾಗ್ತೈತಿ, ಬೇರೆ ವಾತಾವರಣ ಚೇಂಜ್ ಆಗ್ತೈತೆ. ಹೌದು. ಮತ್ತು ಕೆಟ್ಟ ನಿರ್ಧಾರ ಯಾವುದು ಮಾಡ್ಬೇಡ್ರಿ, ಆರಾಮಿರ್ಬೇಕು. ಏನು ಭಯ ಐತೆ ಏನಾದ್ರು ಇಲ್ಲ, ಆರಾಮಿರಿ.